ನಮಸ್ತೆ. ಇವತ್ತು ನಾವು ಕ್ವೆಶ್ಚನ್ ಟ್ಯಾಗ್ ಬಗ್ಗೆ ತಿಳಿಯೋಣ. ಇಲ್ಲಿ ಕೊಟ್ಟಿರುವ ಎಕ್ಸಾಂಪಲ್ ನೋಡಿ. ಯು ಆರ್ ಅ ಟೀಚರ್, ಅರೆಂಟ್ ಯು. ಇಲ್ಲಿ ಕ್ವೆಶ್ಚನ್ ಟ್ಯಾಗ್ ಯಾವುದು? ಅರೆಂಟ್ ಯು ಎಂಬುದು ಕ್ವೆಶ್ಚನ್ ಟ್ಯಾಗ್. ಯು ಆರ್ ಅ ಟೀಚರ್ ಒಂದು ಸ್ಟೇಟ್ಮೆಂಟ್. ಈ ಸ್ಟೇಟ್ಮೆಂಟನ್ನು ಕನ್ಫರ್ಮ್ ಮಾಡೋದು, ಹೌದಾ ಅಥವಾ ಇಲ್ವಾ ಅಂತ ಅದರ ಮುಂದ್ಗಡೆ ಒಂದು ಕ್ವೆಶ್ಚನನ್ನು ಹಾಕೋದು. ಇದನ್ನೇ ಕ್ವೆಶ್ಚನ್ ಟ್ಯಾಗ್ ಅಂತ ಹೇಳುತ್ತೇವೆ. ಈ ಕ್ವೆಶ್ಚನ್ ಟ್ಯಾಗ್ನಲ್ಲಿ 2 ಪಾರ್ಟ್ಸ್ಗಳಿವೆ. ಒಂದು ಹೆಲ್ಪಿಂಗ್ ವರ್ಬ್, ಇನ್ನೊಂದು ಪ್ರೊನೌನ್. ಅರೆಂಟ್ ಯು ಇದರಲ್ಲಿ ಆರ್ ಹೆಲ್ಪಿಂಗ್ ವರ್ಬ್, ಯು ಪ್ರೊನೌನ್. ಇದು ನಮಗೆ ಹೇಗೆ ಸಿಗ್ತದೆ ಅಂತ ನಾವು ಈಗ ನೋಡಬೇಕು. ಸ್ಟೇಟ್ಮೆಂಟ್ ನೋಡಿ. ಯು ಆರ್ ಅ ಟೀಚರ್. ಇದರಲ್ಲಿ ಹೆಲ್ಪಿಂಗ್ ವರ್ಬ್ ಇದೆ, ಆರ್ ಅಂತ. ಇದನ್ನೇ ನಾವು ಕ್ವೆಶ್ಚನ್ ಟ್ಯಾಗಲ್ಲಿ ಉಪಯೋಗಿಸಬೇಕು. ಸೆಕೆಂಡ್ ಪಾರ್ಟ್ ನೋಡಿ. ಪ್ರೊನೌನ್ ಯು ಅಂತ ಇದೆ. ಇದು ಕೂಡ ಸ್ಟೇಟ್ಮೆಂಟಿಗೆ ಸಂಬಂಧಪಟ್ಟದ್ದು. ಇಲ್ಲಿ ಯು ಆರ್ ಅಂತ ನಮಗೆ ಪ್ರೊನೌನ್ ಆಲ್ರೆಡಿ ಕೊಟ್ಟಿದ್ದಾರೆ. ಅದರಿಂದ ಅದೇ ಪ್ರೊನೌನನ್ನು ನಾವು ತಗೊಳ್ಳೋದು. ಪ್ರೊನೌನ್ ಬಗ್ಗೆ ತಿಳಿಸಲು ಇನ್ನೊಂದು ಎಕ್ಸಾಂಪಲ್ ಕೊಡ್ತೇನೆ ನೋಡಿ. ರಾಹುಲ್ ಈಸ್ ಅ ಟೀಚರ್. ಇದೊಂದು ಸ್ಟೇಟ್ಮೆಂಟ್. ಇದರ ಮುಂದೆ ಕ್ವೆಶ್ಚನ್ ಟ್ಯಾಗ್ ಇಸಂಟ್ ಹಿ. ಈ ಸ್ಟೇಟ್ಮೆಂಟ್ನಲ್ಲಿಯೇ ನಮಗೆ ಬೇಕಾದ ಕ್ವೆಶ್ಚನ್ ಟ್ಯಾಗ್ ಇದೆ. ಮೊದಲೇ ಹೇಳಿದ ಹಾಗೆ ಹೆಲ್ಪಿಂಗ್ ವರ್ಬನ್ನು ನಾವು ಹುಡುಕಬೇಕು. ಈ ಸ್ಟೇಟ್ಮೆಂಟಲ್ಲಿ ಹೆಲ್ಪಿಂಗ್ ವರ್ಬ್ ಈಸ್ ಅಂತ ಬರೆದ ನಂತರ ಆ ನಾಟ್ ಬಗ್ಗೆ, ಇಸಂಟ್ ಬಗ್ಗೆ ಮತ್ತೆ ಹೇಳ್ತೇನೆ. ಈಸ್ ಅಂತ ನಮಗೆ ಸಿಕ್ಕಿದೆ ಹೆಲ್ಪಿಂಗ್ ವರ್ಬ್. ನೆಕ್ಸ್ಟ್ ಪಾರ್ಟ್ ಹೇಳಿದೆ ನಾನು ಪ್ರೊನೌನ್. ಸ್ಟೇಟ್ಮೆಂಟ್ ನೋಡಿ. ಸ್ಟೇಟ್ಮೆಂಟ್ ರಾಹುಲ್ ಅಂತ ಇದೆ. ನಮಗೆ ಇಲ್ಲಿ ಪ್ರೊನೌನ್ ಹಾಕಬೇಕು. ಈ ಪಾರ್ಟ್ ಪ್ರೊನೌನ್ ಅಲ್ವಾ, ಹಾಗೆ ನಾವು ಪ್ರೊನೌನನ್ನೇ ಹಾಕಬೇಕು, ಹೆಸರು ಬರೀಲಿಕ್ಕಿಲ್ಲ. ರಾಹುಲಿಗೆ ಸೂಟ್ ಆಗುವ ಪ್ರೊನೌನ್ ಯಾವುದು? ಹಿ. ಸೊ ಇಸಂಟ್ ಹಿ ಅಂತ ಆಗುತ್ತೆ. ನಮಗೆ ಬೇಕಾದ ಹೆಲ್ಪಿಂಗ್ ವರ್ಬ್ ಮತ್ತು ಪ್ರೊನೌನ್ ಹೇಗೆ ಬರೆಯುವುದಂತ ಈಗ ಗೊತ್ತಾಯಿತು. ಈಗ ಈ ನಾಟ್ ಬಗ್ಗೆ ತಿಳಿಯೋಣ. ಈಸ್ ನಾಟ್ ಅನ್ನು ನಾವು ಇಸಂಟ್ ಅಂತ ಬರೆದಿದ್ದೇವೆ. ಈ ನಾಟ್ ಯಾಕೆ ಬರ್ತದೆ ಅಂದರೆ, ಇಲ್ಲಿ ಕೊಟ್ಟಿರುವ ಸ್ಟೇಟ್ಮೆಂಟ್ ಪಾಸಿಟಿವ್. ಸ್ಟೇಟ್ಮೆಂಟ್ ಪಾಸಿಟಿವ್ ಆಗಿದ್ದರೆ ಕ್ವೆಶ್ಚನ್ ಟ್ಯಾಗ್ ನೆಗೆಟಿವ್ ಆಗಿರುತ್ತೆ. ಸ್ಟೇಟ್ಮೆಂಟ್ ನೆಗೆಟಿವ್ ಆಗಿದ್ದರೆ ಕ್ವೆಶ್ಚನ್ ಟ್ಯಾಗ್ ಪಾಸಿಟಿವ್ ಆಗುತ್ತೆ. ಈಗ ಇದೇ ಸ್ಟೇಟ್ಮೆಂಟನ್ನು ನಾವು ನೆಗೆಟಿವ್ ಮಾಡುವ. ರಾಹುಲ್ ಈಸ್ ನಾಟ್ ಅ ಟೀಚರ್. ಇದಕ್ಕೆ ಕ್ವೆಶ್ಚನ್ ಟ್ಯಾಗ್ ಯಾವುದು? ಈಸ್ ಹಿ. ಯಾಕೆಂದರೆ ಸ್ಟೇಟ್ಮೆಂಟ್ ನೆಗೆಟಿವ್ ಆಗಿದೆ, ಆದ್ದರಿಂದ ಕ್ವೆಶ್ಚನ್ ಟ್ಯಾಗ್ ಪಾಸಿಟಿವ್. ನೆನಪಿಟ್ಕೊಳ್ಳಿ, ಸ್ಟೇಟ್ಮೆಂಟ್ ಪಾಸಿಟಿವ್ ಆಗಿದ್ದರೆ ನೆಗೆಟಿವ್ ಕ್ವೆಶ್ಚನ್ ಟ್ಯಾಗ್, ಸ್ಟೇಟ್ಮೆಂಟ್ ನೆಗೆಟಿವ್ ಆಗಿದ್ದರೆ ಪಾಸಿಟಿವ್ ಕ್ವೆಶ್ಚನ್ ಟ್ಯಾಗ್. ಈ ಕ್ವೆಶ್ಚನ್ ಫಾರ್ಮನ್ನು ನಾವು ಹೇಗೆ ಬರಿತೇವೆ ನೋಡಿ. ಸ್ಟೇಟ್ಮೆಂಟ್, ಕೊಮಾ, ಕ್ವೆಶ್ಚನ್ ಟ್ಯಾಗ್, ಕ್ವೆಶ್ಚನ್ ಮಾರ್ಕ್. ಇಲ್ಲಿ ಕೊಮಾ ಮತ್ತು ಕ್ವೆಶ್ಚನ್ ಮಾರ್ಕ್ ಇಂಪಾರ್ಟೆಂಟ್. ಈ ಕ್ವೆಶ್ಚನ್ ಫಾರ್ಮನ್ನು ನಾವು ಹೀಗೆ ಬರಿಬೇಕು. ನೋಟ್ ಮಾಡಿಕೊಳ್ಳಿ. ಹೆಲ್ಪಿಂಗ್ ವರ್ಬ್ಸ್ನ ಲಿಸ್ಟ್ ಇಲ್ಲಿದೆ. ಸ್ಟೇಟ್ಮೆಂಟ್ನಲ್ಲಿ ಈ ಹೆಲ್ಪಿಂಗ್ ವರ್ಬ್ಸ್ ನಿಮಗೆ ಕಂಡ್ರೆ ಇದನ್ನೇ ಕ್ವೆಶ್ಚನ್ ಟ್ಯಾಗಲ್ಲಿ ಉಪಯೋಗಿಸಬೇಕು. ಕ್ವೆಶ್ಚನ್ ಟ್ಯಾಗ್ನಲ್ಲಿ ಇವುಗಳನ್ನು ನೆಗೆಟಿವ್ ಮಾಡುವಾಗ ಅದು ಶಾರ್ಟ್ ಫಾರ್ಮಲ್ಲೇ ಇರಬೇಕು. ಅದನ್ನು ಬಿಡಿಸಿ ಬರೀಲಿಕ್ಕೆ ಇಲ್ಲ. ಈಸ್ ನಾಟ್ ಅಂತ ಬರೀಲಿಕ್ಕಿಲ್ಲ, ಇಸಂಟ್ ಅಂತಲೇ ಬರಿಬೇಕು. ಕೆಲವು ಹೆಲ್ಪಿಂಗ್ ವರ್ಬ್ಸ್ನ ಶಾರ್ಟ್ ಫಾರ್ಮ್ಸ್ ಬೇರೆ ಇದೆ, ಅದು ನೋಡುವ. ಆಮ್ ನಾಟ್, ಅರೆಂಟ್, ವಿಲ್ ನಾಟ್, ಓಂಟ್, ಶಲ್ ನಾಟ್, ಶಾಂಟ್.
ಪ್ರೊನೌನ್ ಪಾರ್ಟಲ್ಲಿ ಇವುಗಳನ್ನೇ ಬರಿಬೇಕು. ಇಲ್ಲಿ ಲಿಸ್ಟ್ ಇದೆ ಪ್ರೊನೌನ್ಸ್ ಇದ್ದು, ನೋಡ್ಕೊಳ್ಳಿ. ಇಲ್ಲೊಂದು ಎಕ್ಸಾಂಪಲ್ ಕೊಡ್ತೇನೆ ನೋಡಿ. ರಾಹುಲ್ ಆ್ಯಂಡ್ ರೋಹನ್ ವರ್ ಪ್ಲೇಯಿಂಗ್ ಫುಟ್ಬಾಲ್. ಇದಕ್ಕೆ ಕ್ವೆಶ್ಚನ್ ಟ್ಯಾಗ್ ಯಾವುದು? ವರಂಟ್ ದೇ. ಯಾಕೆ? ಪ್ರೊನೌನ್ ಪಾರ್ಟಲ್ಲಿ ನಮಗೆ ರಾಹುಲ್ ಆ್ಯಂಡ್ ರೋಹನ್ ಅಂತ ಬರೀಲಿಕ್ಕೆ ಆಗೋದಿಲ್ಲ. ಅವರು ಅಂತ ಹೇಳೋದಕ್ಕೆ ನಮಗೆ ಬೇಕಾದ ಪ್ರೊನೌನ್ ದೇ. ಮತ್ತು ಸ್ಟೇಟ್ಮೆಂಟಲ್ಲಿ ಹೆಲ್ಪಿಂಗ್ ವರ್ಬ್ ಕೊಟ್ಟಿದ್ದಾರೆ, ಅದು ವರ್. ಸೊ ವರಂಟ್ ದೇ. ನಾಟ್ ಹೇಗೆ ಆಯಿತು? ಸ್ಟೇಟ್ಮೆಂಟ್ ಪಾಸಿಟಿವ್ ಇದೆ, ಸೊ ನಾವು ಕ್ವೆಶ್ಚನ್ ಟ್ಯಾಗನ್ನು ನೆಗೆಟಿವ್ ಮಾಡಬೇಕು. ಹೆಲ್ಪಿಂಗ್ ವರ್ಬ್ ಆ್ಯಮ್ ಬಂದಾಗ ಏನಾಗ್ತದೆ ನೋಡಿ. ಐ ಆಮ್ ರೈಟಿಂಗ್, ಆ್ಯಮಂಟ್ ಐ ಅಂತ ಹೇಳೋದಿಲ್ಲ ನಾವು ನೆಗೆಟಿವ್ ಮಾಡಲಿಕ್ಕೆ. ಅದಕ್ಕೋಸ್ಕರ ಅರೆಂಟ್ ಐ ಅಂತ ಬರಿತೇವೆ. ಐ ಆಮ್ ನಾಟ್ ರೈಟಿಂಗ್, ಸ್ಟೇಟ್ಮೆಂಟ್ ನೆಗೆಟಿವ್ ಇದೆ, ಕ್ವೆಶ್ಚನ್ ಟ್ಯಾಗ್ ಆ್ಯಮ್ ಐ ಪಾಸಿಟಿವ್. ಸ್ಟೇಟ್ಮೆಂಟ್ನಲ್ಲಿ ಸಬ್ಜೆಕ್ಟ್ನ ಮುಂದ್ಗಡೆ ಹೆಲ್ಪಿಂಗ್ ವರ್ಬ್ಸ್ ಇದ್ದರೆ ಅವುಗಳನ್ನೇ ನಾವು ಕ್ವೆಶ್ಚನ್ ಟ್ಯಾಗಲ್ಲಿ ಬಳಸಬಹುದು. ಸ್ಟೇಟ್ಮೆಂಟ್ನಲ್ಲಿ ಹೆಲ್ಪಿಂಗ್ ವರ್ಬ್ ಇರದಿದ್ದರೆ ಏನು ಮಾಡಬಹುದು ಅಂತ ನಾವು ಈಗ ನೋಡುವ. ಈ ಸ್ಟೇಟ್ಮೆಂಟನ್ನು ನೋಡಿ. ರಾಹುಲ್ ಪ್ಲೇಸ್ ಕ್ರಿಕೆಟ್. ಇದರಲ್ಲಿ ಹೆಲ್ಪಿಂಗ್ ವರ್ಬ್ ಇಲ್ಲ, ವರ್ಬ್ ಕೊಟ್ಟಿದ್ದಾರೆ, ಅದು ಪ್ಲೇಸ್. ಇಂಥ ಸ್ಟೇಟ್ಮೆಂಟ್ಗಳಿಗೆ ನಾವು ಉಪಯೋಗಿಸುವ ಹೆಲ್ಪಿಂಗ್ ವರ್ಬ್ ಡೂ, ಡಸ್, ಡಿಡ್. ಸ್ಟೇಟ್ಮೆಂಟ್ಸ್ ಪ್ರೆಸೆಂಟ್ ಟೆನ್ಸಲ್ಲಿ ಇದ್ದರೆ ಡಸ್ ಆ್ಯಂಡ್ ಡೂ. ಡಸ್ ಸಿಂಗುಲರ್ ಸಬ್ಜೆಕ್ಟಿಗೆ, ಡೂ ಪ್ಲೂರಲ್ ಸಬ್ಜೆಕ್ಟಿಗೆ. ಸ್ಟೇಟ್ಮೆಂಟ್ ಪಾಸ್ಟ್ ಟೆನ್ಸಲ್ಲಿದ್ದರೆ ಡಿಡ್ಡನ್ನು ಹೆಲ್ಪಿಂಗ್ ವರ್ಬ್ ಆಗಿ ಯೂಸ್ ಮಾಡಬೇಕು. ಇಲ್ಲಿ ಕೊಟ್ಟಿರುವ ಫಸ್ಟ್ ಸ್ಟೇಟ್ಮೆಂಟ್ ನೋಡಿ. ರಾಹುಲ್ ಪ್ಲೇಸ್ ಕ್ರಿಕೆಟ್, ಡಸಂಟ್ ಹಿ. ಇಲ್ಲಿ ವರ್ಬ್ ಪ್ಲೇಸ್ ಪ್ರೆಸೆಂಟ್ ಟೆನ್ಸಲ್ಲಿದೆ ಮತ್ತು ಸಬ್ಜೆಕ್ಟ್ ರಾಹುಲ್ ಸಿಂಗುಲರ್. ಸೊ ಡಸಂಟ್ ಹಿ ಕ್ವೆಶ್ಚನ್ ಟ್ಯಾಗ್. ಸೆಕೆಂಡ್ ಸ್ಟೇಟ್ಮೆಂಟ್ ನೋಡಿ. ರಾಹುಲ್ ಆ್ಯಂಡ್ ರೋಹನ್ ಪ್ಲೇ ಕ್ರಿಕೆಟ್. ಪ್ಲೇ ಪ್ರೆಸೆಂಟ್ ಟೆನ್ಸಲ್ಲಿದೆ, ಆದರೆ ರಾಹುಲ್ ಆ್ಯಂಡ್ ರೋಹನ್ ಸಬ್ಜೆಕ್ಟ್ ಪ್ಲೂರಲ್ ಆಗಿದೆ. ಸೊ ಕ್ವೆಶ್ಚನ್ ಟ್ಯಾಗ್ ಡೋಂಟ್ ದೇ. ಥರ್ಡ್ ಸ್ಟೇಟ್ಮೆಂಟ್ ನೋಡಿ. ರಾಹುಲ್ ಪ್ಲೇಡ್ ಕ್ರಿಕೆಟ್. ಪ್ಲೇಡ್ ಪಾಸ್ಟ್ ಟೆನ್ಸಲ್ಲಿದೆ, ಹಾಗಾಗಿ ಕ್ವೆಶ್ಚನ್ ಟ್ಯಾಗ್ ಡಿಡಂಟ್ ಹಿ. ಇನ್ನು ಕೆಲವು ವಿಶೇಷವಾದ ಸ್ಟೇಟ್ಮೆಂಟ್ಸ್ಗಳಿಗೆ ಕ್ವೆಶ್ಚನ್ ಟ್ಯಾಗ್ ಯಾವುದೆಂದು ನೋಡುವ. ಕಮಾಂಡ್ ಅಥವಾ ಆರ್ಡರ್ ಸ್ಟೇಟ್ಮೆಂಟ್ಸ್ಗಳಿದ್ದರೆ ಅವುಗಳಿಗೆ ಕ್ವೆಶ್ಚನ್ ಟ್ಯಾಗ್ ವಿಲ್ ಯು. ರಿಕ್ವೆಸ್ಟ್ಗಳಿಗೆ ಕ್ವೆಶ್ಚನ್ ಟ್ಯಾಗ್ ವಾಂಟ್ ಯು. ಎಕ್ಸಾಂಪಲ್ ಕೊಟ್ಟಿದ್ದೇನೆ, ನೋಡ್ಕೊಳ್ಳಿ. ಲೆಟ್ಸ್ ಇಂದ ಸ್ಟಾರ್ಟ್ ಆಗುವ ಸ್ಟೇಟ್ಮೆಂಟ್ಸ್ಗಳಿಗೆ ಶಾಲ್ ವಿ ಅಂತ ಕ್ವೆಶ್ಚನ್ ಟ್ಯಾಗ್ ಹಾಕಬೇಕು. ನೋಬಡಿ, ಸಂಬಡಿ, ಎವ್ರಿಬಡಿ ಇಂಥ ವರ್ಡ್ಸ್ ಬಂದರೆ ಅದು ಅಂಥವುಗಳಿಗೆ ಪ್ರೊನೌನು ದೇ. ಅವುಗಳನ್ನು ಪ್ಲೂರಲ್ ಅಂತ ಕನ್ಸಿಡರ್ ಮಾಡಿ ಪ್ರೊನೌನ್ ದೇ ಅಂತ ಹಾಕಬೇಕು. ನೋಬಡಿ ಕಾಲ್ಡ್, ನೋಬಡಿ ಅಂತ ಹೇಳೋದಕ್ಕೆ ದೇ ಅಂತ ಪ್ರೊನೌನ್ ಆಗುತ್ತದೆ. ಕಾಲ್ಡ್ ಪಾಸ್ಟ್ ಟೆನ್ಸಲ್ಲಿದೆ, ಹಾಗಾಗಿ ಹೆಲ್ಪಿಂಗ್ ವರ್ಬ್ ಡಿಡ್ ಅಂತ ಹಾಕಿದ್ದೇವೆ. ಇನ್ನೊಂದು ಎಕ್ಸಾಂಪಲ್ ನೋಡಿ. ಎವ್ರಿಬಡಿ ಈಸ್ ರೆಡಿ, ಅರೆಂಟ್ ದೇ. ಅಲ್ಲಿ ಹೆಲ್ಪಿಂಗ್ ವರ್ಬ್ ಈಸ್ ಅಂತ ಇದ್ದರೂ ಕೂಡ ಎವ್ರಿಬಡಿ ಪ್ಲೂರಲ್, ಹಾಗಾಗಿ ಈಸ್ನ ಬದಲು ನಾವು ಆರ್ ಅಂತ ಹಾಕಿದ್ದೇವೆ, ಅರೆಂಟ್ ದೇ. ನಾಟ್ ಎಂಬ ವರ್ಡ್ ಸ್ಟೇಟ್ಮೆಂಟನ್ನು ನೆಗೆಟಿವ್ ಮಾಡ್ತದೆ ಅಂತ ನಾನು ಹೇಳಿದೆ. ಹಾಗೆ ಇನ್ನೂ ಕೆಲವು ವರ್ಡ್ಸ್ಗಳಿವೆ, ಅವು ಸ್ಟೇಟ್ಮೆಂಟ್ಗಳನ್ನು ನೆಗೆಟಿವ್ ಆಗಿ ತೋರಿಸ್ತದೆ. ಅಂತಹ ವರ್ಡ್ಸ್ಗಳ ಲಿಸ್ಟನ್ನು ಇಲ್ಲಿ ಕೊಟ್ಟಿದ್ದೇನೆ, ನೋಟ್ ಮಾಡಿಕೊಳ್ಳಿ. ಎಕ್ಸಾಂಪಲ್ಸ್ ನೋಡಿ.
ಫಸ್ಟ್ ಸೆಂಟೆನ್ಸ್ ನೋಡಿ, ಶಿ ಸೆಲ್ಡಮ್ ಈಟ್ಸ್ ಸ್ವೀಟ್ಸ್, ಡಸ್ ಶಿ. ಸೆಲ್ಡಮ್ ಇಲ್ಲಿ ನೆಗೆಟಿವ್ ವರ್ಡ್, ಅದರಿಂದ ಟ್ಯಾಗ್ ಪಾಸಿಟಿವ್ ಆಗಿದೆ. ಪಾಸಿಟಿವಲ್ಲಿ ಡಸಂಟ್ ಅಂತ ಇಲ್ಲ, ಡಸ್ ಅಂತ ಇದೆ. ನೆಕ್ಸ್ಟ್ ಸೆಂಟೆನ್ಸ್ ನೋಡಿ, ನೋ ಬಡಿ ಕಾಲ್ಡ್, ಡಿಡ್ ದೇ. ನೋ ಬಡಿಯನ್ನು ನೆಗೆಟಿವ್ ವರ್ಡ್ ಆಗಿ ತಗೊಳ್ಳೋದು, ಹಾಗಾಗಿ ಪಾಸಿಟಿವ್ ಟ್ಯಾಗ್. ವಿ ಹ್ಯಾಡ್ ನಥಿಂಗ್ ಟು ಡೂ, ನಥಿಂಗ್ ಇಲ್ಲಿ ನೆಗೆಟಿವ್, ಸೊ ಪಾಸಿಟಿವ್ ಟ್ಯಾಗ್. ಹಿ ಹ್ಯಾಸ್ ನೆವರ್ ಬೀನ್ ಲೇಟ್. ಹ್ಯಾಸ್ ಅಂತ ಹೆಲ್ಪಿಂಗ್ ವರ್ಬ್ ಇದೆ, ಹ್ಯಾಸ್ ಹಾಕಿದ್ದೇವೆ. ಹ್ಯಾಸಂಟ್ ಅಂತ ಮಾಡಲಿಲ್ಲ, ಯಾಕೆ? ನೆವರ್ ಅಂತ ನೆಗೆಟಿವ್ ವರ್ಡ್ ಸ್ಟೇಟ್ಮೆಂಟಲ್ಲಿ ಇದೆ, ಹಾಗಾಗಿ ಪಾಸಿಟಿವ್ ಟ್ಯಾಗ್. ಥರ್ಡ್ ಸೆಂಟೆನ್ಸ್ ಇನ್ನೊಮ್ಮೆ ನೋಡಿ, ಹ್ಯಾಡ್ ವಿ ಅಂತ ಕ್ವೆಶ್ಚನ್ ಟ್ಯಾಗ್ ಕೂಡ ಹಾಕ್ಬೋದು. ಅಲ್ಲಿ ಕ್ವೆಶ್ಚನ್ ಟ್ಯಾಗ್ ಬಗ್ಗೆ ನಿಮಗೆ ಏನಾದರೂ ಡೌಟ್ಸ್ ಇದ್ದರೆ ಕಮೆಂಟ್ಸ್ನಲ್ಲಿ ಹಾಕಿ. ಈ ವಿಡಿಯೋ ಲೈಕ್ ಆದಲ್ಲಿ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ.